ಅಲ್ಲಿನ ಜನರಿಗೆ ಕುಡಿಯೋದಕ್ಕೆ ಶುದ್ಧ ನೀರಿಲ್ಲ. ಹಲವಾರು ವರ್ಷಗಳಿಂದ ಪರದಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಜಲಾಶಯವಿದ್ರೂ ಕೂಡ ಆ ಏರಿಯಾ ಜನರಿಗೆ ಮಾತ್ರ ಕುಡಿಯೋದಕ್ಕೆ ಸಿಹಿ ನೀರಿನ ಭಾಗ್ಯ ಇಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಜೀವನಾಡಿ ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಹೊಸಪೇಟೆಯ 29ನೇ ವಾರ್ಡಿನ ಜನರಿಗೆ ಮಾತ್ರ ಕುಡಿಯೋ ನೀರಿನ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ. ಬೇಸಿಗೆ ಇನ್ನೂ ಆರಂಭವೇ ಆಗಿಲ್ಲ, ಆಗ್ಲೇ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿದೆ ನೋಡಿ. ಇಲ್ಲಿ ಬರ್ತಿರೋ ನೀರು ಕುಡಿಯೋಕೆ ಯೋಗ್ಯವಿಲ್ಲ. ಕಲ್ಲು ಮಣ್ಣು ಮಿಶ್ರಣದಿಂದ ಕೂಡಿದೆ. ತುಂಗಭದ್ರಾ ಜಲಾಶಯದ ಕೂಗಳತೆ ದೂರದಲ್ಲಿದ್ರೂ ಇಲ್ಲಿನ ಜನ ಜೀವಜಲಕ್ಕೆ ಪರದಾಡ್ತಾ ಇದ್ದಾರೆ. ಹೊರತೆ ನೀರಿನ ತರ ಬರುವ ನೀರನ್ನೇ ಸೋಸಿ ಕುಡಿತಾ ಇದ್ದಾರೆ. ಇದು ವಿಜಯನಗರ ಜಿಲ್ಲೆಯ ಹೊಸಕೋಟೆಯ 29ನೇ ವಾರ್ಡ್ನ ಭಗತ್ ಸಿಂಗ್ ನಗರದ ಸ್ಥಿತಿ. ತುಂಗಭದ್ರಾ ಜಲಾಶಯ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೂ ಕೂಡ ಈ ಏರಿಯಾ ಜನರ ಗೋಳು ಮಾತ್ರ ಯಾರಿಗೂ ಕೇಳ್ತಿಲ್ಲ. ಹೀಗಾಗಿಯೇ ಇಲ್ಲಿನ ಜನರು ಕಲ್ಲು ಮಣ್ಣು ಮಿಶ್ರಿತ ನೀರನ್ನ ಸೋಸಿ ಕುಡಿಯುವ ಅನಿವಾರ್ಯತೆ ಎದುರಾಗಿದೆ. ಇನ್ನು ಕೊರೆಸಿರುವ ಒಂದೇ ಒಂದು ಬೋರ್ವೆಲ್ನಲ್ಲೂ ಬರುವ ನೀರು ಉಪ್ಪಿನಿಂದ ಕೂಡಿದೆ. ಬೇಸಿಗೆ, ಮಳೆಗಾಲ, ಚಳಿಗಾಲದಲ್ಲಿಯೂ ಇಲ್ಲಿನ ಜನರಿಗೆ ಉಪ್ಪು ನೀರೇ ಗತಿಯಾಗಿದೆ. ಹೀಗಾಗಿ ಭಗತ್ ಸಿಂಗ್ ನಗರದ ಜನರು ಇಲ್ಲಿ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಪಕ್ಕದಲ್ಲೇ ಇದ್ರೂ ಇಲ್ಲಿನ ಜನರಿಗೆ ಮಾತ್ರ ಕುಡಿಯೋಕೆ ಸಿಹಿ ನೀರಿಲ್ಲ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದ್ ನೋಡ್ಬೇಕಿದೆ. ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಈ ಒಂದು ಕೂಗಳತೆ ದೂರದಲ್ಲಿರ್ತಕ್ಕಂತಹ ಜನರಿಗೆ ಸಿಹಿ ಕುಡಿಯೋ ನೀರಿನ ಒಂದು ಸೌಭಾಗ್ಯ ಯಾವಾಗ ಸಿಗ್ತದೆ ಅಂತಕ್ಕಂಥದ್ದು ಈ ಭಾಗದ ಜನರ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅಲ್ಲಿನ ಜನರಿಗೆ ಕುಡಿಯೋದಕ್ಕೆ ಶುದ್ಧ ನೀರಿಲ್ಲ. ಹಲವಾರು ವರ್ಷಗಳಿಂದ ಪರದಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಜಲಾಶಯವಿದ್ರೂ ಕೂಡ ಆ ಏರಿಯಾ ಜನರಿಗೆ ಮಾತ್ರ ಕುಡಿಯೋದಕ್ಕೆ ಸಿಹಿ ನೀರಿನ ಭಾಗ್ಯ ಇಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಜೀವನಾಡಿ ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಹೊಸಪೇಟೆಯ 29ನೇ ವಾರ್ಡಿನ ಜನರಿಗೆ ಮಾತ್ರ ಕುಡಿಯೋ ನೀರಿನ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ. ಬೇಸಿಗೆ ಇನ್ನೂ ಆರಂಭವೇ ಆಗಿಲ್ಲ, ಆಗ್ಲೇ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿದೆ ನೋಡಿ. ಇಲ್ಲಿ ಬರ್ತಿರೋ ನೀರು ಕುಡಿಯೋಕೆ ಯೋಗ್ಯವಿಲ್ಲ. ಕಲ್ಲು ಮಣ್ಣು ಮಿಶ್ರಣದಿಂದ ಕೂಡಿದೆ. ತುಂಗಭದ್ರಾ ಜಲಾಶಯದ ಕೂಗಳತೆ ದೂರದಲ್ಲಿದ್ರೂ ಇಲ್ಲಿನ ಜನ ಜೀವಜಲಕ್ಕೆ ಪರದಾಡ್ತಾ ಇದ್ದಾರೆ. ಹೊರತೆ ನೀರಿನ ತರ ಬರುವ ನೀರನ್ನೇ ಸೋಸಿ ಕುಡಿತಾ ಇದ್ದಾರೆ. ಇದು ವಿಜಯನಗರ ಜಿಲ್ಲೆಯ ಹೊಸಕೋಟೆಯ 29ನೇ ವಾರ್ಡ್ನ ಭಗತ್ ಸಿಂಗ್ ನಗರದ ಸ್ಥಿತಿ. ತುಂಗಭದ್ರಾ ಜಲಾಶಯ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೂ ಕೂಡ ಈ ಏರಿಯಾ ಜನರ ಗೋಳು ಮಾತ್ರ ಯಾರಿಗೂ ಕೇಳ್ತಿಲ್ಲ. ಹೀಗಾಗಿಯೇ ಇಲ್ಲಿನ ಜನರು ಕಲ್ಲು ಮಣ್ಣು ಮಿಶ್ರಿತ ನೀರನ್ನ ಸೋಸಿ ಕುಡಿಯುವ ಅನಿವಾರ್ಯತೆ ಎದುರಾಗಿದೆ. ಇನ್ನು ಕೊರೆಸಿರುವ ಒಂದೇ ಒಂದು ಬೋರ್ವೆಲ್ನಲ್ಲೂ ಬರುವ ನೀರು ಉಪ್ಪಿನಿಂದ ಕೂಡಿದೆ. ಬೇಸಿಗೆ, ಮಳೆಗಾಲ, ಚಳಿಗಾಲದಲ್ಲಿಯೂ ಇಲ್ಲಿನ ಜನರಿಗೆ ಉಪ್ಪು ನೀರೇ ಗತಿಯಾಗಿದೆ. ಹೀಗಾಗಿ ಭಗತ್ ಸಿಂಗ್ ನಗರದ ಜನರು ಇಲ್ಲಿ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಪಕ್ಕದಲ್ಲೇ ಇದ್ರೂ ಇಲ್ಲಿನ ಜನರಿಗೆ ಮಾತ್ರ ಕುಡಿಯೋಕೆ ಸಿಹಿ ನೀರಿಲ್ಲ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದ್ ನೋಡ್ಬೇಕಿದೆ. ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಈ ಒಂದು ಕೂಗಳತೆ ದೂರದಲ್ಲಿರ್ತಕ್ಕಂತಹ ಜನರಿಗೆ ಸಿಹಿ ಕುಡಿಯೋ ನೀರಿನ ಒಂದು ಸೌಭಾಗ್ಯ ಯಾವಾಗ ಸಿಗ್ತದೆ ಅಂತಕ್ಕಂಥದ್ದು ಈ ಭಾಗದ ಜನರ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.
ಅಲ್ಲಿನ ಜನರಿಗೆ ಕುಡಿಯೋದಕ್ಕೆ ಶುದ್ಧ ನೀರಿಲ್ಲ. ಹಲವಾರು ವರ್ಷಗಳಿಂದ ಪರದಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಜಲಾಶಯವಿದ್ರೂ ಕೂಡ ಆ ಏರಿಯಾ ಜನರಿಗೆ ಮಾತ್ರ ಕುಡಿಯೋದಕ್ಕೆ ಸಿಹಿ ನೀರಿನ ಭಾಗ್ಯ ಇಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಜೀವನಾಡಿ ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಹೊಸಪೇಟೆಯ 29ನೇ ವಾರ್ಡಿನ ಜನರಿಗೆ ಮಾತ್ರ ಕುಡಿಯೋ ನೀರಿನ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ. ಬೇಸಿಗೆ ಇನ್ನೂ ಆರಂಭವೇ ಆಗಿಲ್ಲ, ಆಗ್ಲೇ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿದೆ ನೋಡಿ. ಇಲ್ಲಿ ಬರ್ತಿರೋ ನೀರು ಕುಡಿಯೋಕೆ ಯೋಗ್ಯವಿಲ್ಲ. ಕಲ್ಲು ಮಣ್ಣು ಮಿಶ್ರಣದಿಂದ ಕೂಡಿದೆ. ತುಂಗಭದ್ರಾ ಜಲಾಶಯದ ಕೂಗಳತೆ ದೂರದಲ್ಲಿದ್ರೂ ಇಲ್ಲಿನ ಜನ ಜೀವಜಲಕ್ಕೆ ಪರದಾಡ್ತಾ ಇದ್ದಾರೆ. ಹೊರತೆ ನೀರಿನ ತರ ಬರುವ ನೀರನ್ನೇ ಸೋಸಿ ಕುಡಿತಾ ಇದ್ದಾರೆ. ಇದು ವಿಜಯನಗರ ಜಿಲ್ಲೆಯ ಹೊಸಕೋಟೆಯ 29ನೇ ವಾರ್ಡ್ನ ಭಗತ್ ಸಿಂಗ್ ನಗರದ ಸ್ಥಿತಿ. ತುಂಗಭದ್ರಾ ಜಲಾಶಯ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ. ಆದ್ರೂ ಕೂಡ ಈ ಏರಿಯಾ ಜನರ ಗೋಳು ಮಾತ್ರ ಯಾರಿಗೂ ಕೇಳ್ತಿಲ್ಲ. ಹೀಗಾಗಿಯೇ ಇಲ್ಲಿನ ಜನರು ಕಲ್ಲು ಮಣ್ಣು ಮಿಶ್ರಿತ ನೀರನ್ನ ಸೋಸಿ ಕುಡಿಯುವ ಅನಿವಾರ್ಯತೆ ಎದುರಾಗಿದೆ. ಇನ್ನು ಕೊರೆಸಿರುವ ಒಂದೇ ಒಂದು ಬೋರ್ವೆಲ್ನಲ್ಲೂ ಬರುವ ನೀರು ಉಪ್ಪಿನಿಂದ ಕೂಡಿದೆ. ಬೇಸಿಗೆ, ಮಳೆಗಾಲ, ಚಳಿಗಾಲದಲ್ಲಿಯೂ ಇಲ್ಲಿನ ಜನರಿಗೆ ಉಪ್ಪು ನೀರೇ ಗತಿಯಾಗಿದೆ. ಹೀಗಾಗಿ ಭಗತ್ ಸಿಂಗ್ ನಗರದ ಜನರು ಇಲ್ಲಿ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಪಕ್ಕದಲ್ಲೇ ಇದ್ರೂ ಇಲ್ಲಿನ ಜನರಿಗೆ ಮಾತ್ರ ಕುಡಿಯೋಕೆ ಸಿಹಿ ನೀರಿಲ್ಲ. ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ? ಕಾದ್ ನೋಡ್ಬೇಕಿದೆ. ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಈ ಒಂದು ಕೂಗಳತೆ ದೂರದಲ್ಲಿರ್ತಕ್ಕಂತಹ ಜನರಿಗೆ ಸಿಹಿ ಕುಡಿಯೋ ನೀರಿನ ಒಂದು ಸೌಭಾಗ್ಯ ಯಾವಾಗ ಸಿಗ್ತದೆ ಅಂತಕ್ಕಂಥದ್ದು ಈ ಭಾಗದ ಜನರ ಪ್ರಶ್ನೆ ಆಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅಲ್ಲಿನ ಜನರಿಗೆ ಕುಡಿಯೋದಕ್ಕೆ ಶುದ್ಧ ನೀರಿಲ್ಲ. ಹಲವಾರು ವರ್ಷಗಳಿಂದ ಪರದಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಜಲಾಶಯವಿದ್ರೂ ಕೂಡ ಆ ಏರಿಯಾ ಜನರಿಗೆ ಮಾತ್ರ ಕುಡಿಯೋದಕ್ಕೆ ಸಿಹಿ ನೀರಿನ ಭಾಗ್ಯ ಇಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಜೀವನಾಡಿ ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದ್ರೂ ಕೂಡ ಹೊಸಪೇಟೆಯ 29ನೇ ವಾರ್ಡಿನ ಜನರಿಗೆ ಮಾತ್ರ ಕುಡಿಯೋ ನೀರಿನ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ.